ಮೊಲದ ಮರಿ ಮತ್ತು ಇರುವೆ ಕತೆ. ಒಂದು ಕಾಡಿನಲ್ಲಿ ಒಂದು ಚಿಕ್ಕ ಮೊಲದ ಮರಿಯೊಂದು ತನ್ನ ಕುಟುಂಬದೊಂದಿಗೆ ಸಂತೋಷವಾಗಿ ಜೀವಿಸುತ್ತಿತ್ತು. ಆ ಮೊಲದ ಮರಿಯ ಹೆಸರು ಮಿಂಕಿ. ಮಿಂಕಿಗೆ ತುಂಬಾ ಕುತೂಹಲವಿತ್ತು. ಎಲ್ಲವನ್ನೂ ತಿಳಿದುಕೊಳ್ಳಬೇಕು, ಎಲ್ಲವನ್ನೂ ಕಂಡುಕೊಳ್ಳಬೇಕು ಎಂದು ಅದಕ್ಕೆ ಆಸೆ. ಆದರೆ ಅದರ ಕುತೂಹಲವೇ ಒಂದು ದಿನ ಅದನ್ನು ಸಂಕಷ್ಟಕ್ಕೆ ಸಿಲುಕಿಸಿತು. ಈ ಕಥೆಯಲ್ಲಿ ಮಿಂಕಿಯ ಕುತೂಹಲ ಮತ್ತು ಒಂದು ಚಿಕ್ಕ ಇರುವೆಯ ದೊಡ್ಡ ಗುಣದಿಂದ ಆಗುವ ಒಂದು ಸುಂದರವಾದ ಸ್ನೇಹದ ಕಥೆಯನ್ನು ತಿಳಿಯೋಣ. ಒಂದು ಬೆಚ್ಚಗಿನ ಬೇಸಿಗೆಯ ಬೆಳಗ್ಗೆ ಮಿಂಕಿ ತನ್ನ ತಾಯಿಯ ಜೊತೆ ಕಾಡಿನಲ್ಲಿ ಸುತ್ತಾಡುತ್ತಿತ್ತು. ತಾಯಿ ಮೊಲ, ಮಿಂಕಿ ದೂರ ಹೋಗಬೇಡ, ಕಾಡಿನಲ್ಲಿ ಅಪಾಯ ಇರಬಹುದು ಎಂದು ಎಚ್ಚರಿಕೆಯಿಂದ ಹೇಳಿತು. ಆದರೆ ಮಿಂಕಿಗೆ ತಾಯಿಯ ಮಾತು ಕೇಳಲು ಒಡನೆಯೇ ಒಪ್ಪಿಗೆ ಇರಲಿಲ್ಲ. ನಾನು ದೊಡ್ಡವನಾಗಿದ್ದೇನೆ ತಾಯಿ, ನನಗೆ ಏನೂ ಆಗದು ಎಂದು ಹೇಳಿ ತನ್ನ ಚಿಕ್ಕ ಕಾಲುಗಳನ್ನು ಓಡಿಸಿಕೊಂಡು ಕಾಡಿನ ಒಳಗೆ ಧುಮುಕಿತು. ಕಾಡಿನ ಒಳಗೆ ಹೋಗುತ್ತಿದ್ದಂತೆ ಮಿಂಕಿಗೆ ಎಲ್ಲವೂ ಹೊಸದಾಗಿ ಕಂಡಿತು. ದೊಡ್ಡ ದೊಡ್ಡ ಮರಗಳು, ಹಕ್ಕಿಗಳ ಕಿಚ್ಕಿಚ್, ಬಣ್ಣ ಬಣ್ಣದ ಹೂವುಗಳು ಎಲ್ಲವೂ ಅದಕ್ಕೆ ಆಕರ್ಷಕವಾಗಿತ್ತು. ಆಗ ಒಂದು ಚಿಕ್ಕ ಕಾಲುವೆಯ ಬಳಿ ಅದಕ್ಕೊಂದು ಗಾಢವಾದ ಕೆಂಪು ಬಣ್ಣದ ಹಣ್ಣೊಂದು ಕಂಡಿತು. ವಾಹ್, ಇದೇನಿದು? ತಿನ್ನಲು ರುಚಿಯಾಗಿರಬಹುದು ಎಂದು ಯೋಚಿಸಿದ ಮಿಂಕಿ ಆ ಹಣ್ಣಿನ ಕಡೆಗೆ ಓಡಿತು. ಆದರೆ ಆ ಹಣ್ಣು ಒಂದು ದೊಡ್ಡ ಬಂಡೆಯ ಬಳಿ ಒಂದು ಕಿರಿದಾದ ಕಾಲುವೆಯ ಒಡ್ಡಿನಲ್ಲಿತ್ತು. ಮಿಂಕಿ ಆತುರದಿಂದ ಆ ಹಣ್ಣನ್ನು ತಲುಪಲು ಯತ್ನಿಸಿತು. ಆದರೆ ಅದರ ಚಿಕ್ಕ ಕಾಲು ಜಾರಿತು ಮತ್ತು ಅದು ಕಾಲುವೆಯ ಒಳಗೆ ಬಿದ್ದುಬಿಟ್ಟಿತು. ಕಾಲುವೆ ಆಳವಾಗಿರಲಿಲ್ಲ, ಆದರೆ ಮಿಂಕಿಯ ಚಿಕ್ಕ ಗಾತ್ರಕ್ಕೆ ಅದು ಒಂದು ದೊಡ್ಡ ಗುಂಡಿಯಂತಿತ್ತು. ಸಹಾಯ, ಸಹಾಯ ಎಂದು ಮಿಂಕಿ ಕೂಗಿತು. ಆದರೆ ಕಾಡಿನ ಆ ಭಾಗದಲ್ಲಿ ಯಾರೂ ಇರಲಿಲ್ಲ. ಆಗ ಒಂದು ಚಿಕ್ಕ ಇರುವೆ ತನ್ನ ತಂಡದೊಂದಿಗೆ ಆಹಾರ ಸಂಗ್ರಹಿಸಲು ಹೊರಟಿತ್ತು. ಆ ಇರುವೆಯ ಹೆಸರು ಸಿಂಗಿ. ಸಿಂಗಿಗೆ ಮಿಂಕಿಯ ಕೂಗು ಕೇಳಿಸಿತು. ಯಾರದು ಈ ಧ್ವನಿ ಎಂದು ಯೋಚಿಸಿದ ಸಿಂಗಿ ತನ್ನ ಚಿಕ್ಕ ಚಿಕ್ಕ ಕಾಲುಗಳನ್ನು ಚುರುಕಾಗಿ ಚಲಿಸಿ ಧ್ವನಿಯ ಕಡೆಗೆ ಓಡಿತು. ಕಾಲುವೆಯ ಬಳಿಗೆ ಬಂದಾಗ ಅದು ಮಿಂಕಿಯನ್ನು ಕಂಡಿತು. ಮಿಂಕಿ ಭಯದಿಂದ ಕೂಗುತ್ತಿತ್ತು, ನನ್ನನ್ನು ರಕ್ಷಿಸಿ, ನಾನು ಇಲ್ಲಿಂದ ಹೊರಗೆ ಬರಲಾರೆ. ಸಿಂಗಿ ತನ್ನ ಚಿಕ್ಕ ಗಾತ್ರದ ಬಗ್ಗೆ ಯೋಚಿಸಿದೆ. ಮಿಂಕಿಯ ಬಳಿಗೆ ಹೋಗಿ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದಿತು. ಮಿಂಕಿಗೆ ಆಶ್ಚರ್ಯವಾಯಿತು. ನೀನು ಒಂದು ಚಿಕ್ಕ ಇರುವೆ, ನೀನು ನನಗೆ ಹೇಗೆ ಸಹಾಯ ಮಾಡುವೆ ಎಂದು ಕೇಳಿತು. ಸಿಂಗಿ ನಗುತ್ತಾ, ಗಾತ್ರದಿಂದ ಏನೂ ಆಗುವುದಿಲ್ಲ, ಮನಸ್ಸಿನ ಶಕ್ತಿಯಿಂದ ಎಲ್ಲವೂ ಸಾಧ್ಯ ಎಂದಿತು. ಸಿಂಗಿ ತನ್ನ ತಂಡದ ಇತರ ಇರುವೆಗಳನ್ನು ಕರೆದಿತು. ಎಲ್ಲ ಇರುವೆಗಳು ಒಟ್ಟಾಗಿ ಒಂದು ಚಿಕ್ಕ ಹಗ್ಗದಂತೆ ತಮ್ಮ ದೇಹಗಳನ್ನು ಜೋಡಿಸಿಕೊಂಡವು. ಅವು ಕಾಲುವೆಯ ಒಳಗೆ ಇಳಿದು ಮಿಂಕಿಯ ಬಳಿಗೆ ತಲುಪಿದವು. ನಿನ್ನ ಕಾಲನ್ನು ಈ ಹಗ್ಗಕ್ಕೆ ಕಟ್ಟಿಕೋ ಎಂದು ಸಿಂಗಿ ಹೇಳಿತು. ಮಿಂಕಿ ಆ ಚಿಕ್ಕ ಇರುವೆಗಳ ಧೈರ್ಯಕ್ಕೆ ಮೆಚ್ಚಿಕೊಂಡು ಹೇಳಿದಂತೆ ಮಾಡಿತು. ಇರುವೆಗಳ ತಂಡ ಒಟ್ಟಾಗಿ ಎಳೆಯಿತು. ಅವು ಚಿಕ್ಕವರಾದರೂ ಒಗ್ಗಟ್ಟಿನ ಶಕ್ತಿಯಿಂದ ಮಿಂಕಿಯನ್ನು ಕಾಲುವೆಯಿಂದ ಮೇಲಕ್ಕೆ ಎಳೆದವು. ಕೊನೆಗೆ ಮಿಂಕಿ ಸುರಕ್ಷಿತವಾಗಿ ಹೊರಗೆ ಬಂದಿತು. ನಿಮಗೆ ತುಂಬಾ ಧನ್ಯವಾದಗಳು ಎಂದು ಮಿಂಕಿ ಸಿಂಗಿಯನ್ನು ಮತ್ತು ಇತರ ಇರುವೆಗಳನ್ನು ತಬ್ಬಿಕೊಂಡಿತು. ಆ ದಿನದಿಂದ ಮಿಂಕಿ ಮತ್ತು ಸಿಂಗಿ ಆತ್ಮೀಯ ಸ್ನೇಹಿತರಾದರು. ಮಿಂಕಿ ಸಿಂಗಿಯಿಂದ ಒಗ್ಗಟ್ಟಿನ ಮತ್ತು ಧೈರ್ಯದ ಮಹತ್ವವನ್ನು ಕಲಿತಿತು. ನಾನು ತಾಯಿಯ ಮಾತನ್ನು ಕೇಳದೆ ತೊಂದರೆಗೆ ಸಿಕ್ಕೆ, ಆದರೆ ನಿನ್ನಂತಹ ಸ್ನೇಹಿತನಿಂದ ಒಂದು ದೊಡ್ಡ ಪಾಠ ಕಲಿತೆ ಎಂದು ಮಿಂಕಿ ಸಿಂಗಿಗೆ ಹೇಳಿತು. ಸಿಂಗಿ ಸ್ನೇಹದಲ್ಲಿ ಗಾತ್ರ ಮುಖ್ಯವಲ್ಲ, ಮನಸ್ಸಿನ ಒಳಿತು ಮುಖ್ಯ ಎಂದಿತು. ಆ ದಿನದಿಂದ ಮಿಂಕಿ ತನ್ನ ಕುತೂಹಲವನ್ನು ಸ್ವಲ್ಪ ಎಚ್ಚರಿಕೆಯಿಂದ ಉಪಯೋಗಿಸಿತು ಮತ್ತು ಸಿಂಗಿಯ ಜೊತೆಗೆ ಕಾಡಿನಲ್ಲಿ ಹೊಸ ಹೊಸ ಸಾಹಸಗಳನ್ನು ಅನುಭವಿಸಿತು. ನೀತಿ: ಗಾತ್ರ ಚಿಕ್ಕದಿರಬಹುದು, ಆದರೆ ಒಗ್ಗಟ್ಟಿನ ಶಕ್ತಿ ಮತ್ತು ಒಳ್ಳೆಯ ಮನಸ್ಸು ದೊಡ್ಡ ಸಂಕಷ್ಟಗಳನ್ನು ದಾಟಿಸಬಲ್ಲದು.